ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ಉತ್ತರ ಪ್ರದೇಶ ಪ್ರಯಾಗ್ರಾಜ್ ಕುಂಭಮೇಳಕ್ಕೆ ಪ್ರಾರಂಭವಾದ ಶ್ರೀನಿವಾಸ ಕಲ್ಯಾಣ ರಥ. ತಿರುಮಲ ಪೂಜೆಗಳನ್ನು ಮಾಡಿ ರಥಕ್ಕೆ ಚಾಲನೆ ನೀಡಿದ ಟಿಟಿಡಿ ಚೇರ್ಮನ್. ಅಭಿಷೇಕ ದ್ರವ್ಯಗಳೊಂದಿಗೆ ಶ್ರೀ ಪ್ರಸನ್ನ ವೆಂಕಟೇಶ್ವರ ಸ್ವಾಮಿಯ ಅಭಯ ಪ್ರದಾನ. ಅಪ್ಪಲಾಯಗುಂಟ ಕ್ಷೇತ್ರದಲ್ಲಿ ಆಗಮುಕ್ತವಾಗಿ ಸಹಸ್ರ ಕಲಶಾಭಿಷೇಕ. ತಿರುಪತಿಯಲ್ಲಿ ಘನವಾಗಿ ಶ್ರೀ ಗೋದಾದೇವಿ ನೀರಾಟೋತ್ಸವ. ರಾಮಚಂದ್ರ ಪುಷ್ಕರಣಿಯ ಬಳಿ ಅಮ್ಮನವರಿಗೆ ವಿಶೇಷ ಪೂಜೆಗಳು. ವೈಕುಂಠ ದ್ವಾರ ದರ್ಶನಗಳಿಗೆ ಸುವ್ಯವಸ್ಥಿತ ಏರ್ಪಾಡು. ಭಕ್ತರಿಗೆ ಜನವರಿ 10ರಿಂದ 19ನೇ ತಾರೀಖಿನವರೆಗೂ ವೈಕುಂಠ ದ್ವಾರ ದರ್ಶನ. ಮಾಧ್ಯಮ ಸಮಾವೇಶದಲ್ಲಿ ಟಿಟಿಡಿ ಇಒ ಶ್ಯಾಮಲರಾವ್ ಪ್ರಕಟಣೆ. ಜನವರಿ 13ನೇ ತಾರೀಕಿನಿಂದ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭಮೇಳ ಆರಂಭವಾಗುವ ಹಿನ್ನೆಲೆಯಲ್ಲಿ ಬುಧವಾರ ಬೆಳಗ್ಗೆ ತಿರುಮಲದಿಂದ ಶ್ರೀ ವೆಂಕಟೇಶ್ವರ ಕಲ್ಯಾಣ ರಥ ಆರಂಭಗೊಂಡಿತು. ಈ ಸಂದರ್ಭವಾಗಿ ಟಿಟಿಡಿ ಚೇರ್ಮನ್ ಬಿಆರ್ ನಾಯ್ಡು, ಅಡಿಷನಲ್ ಇಒ ಸಿಎಚ್ ವೆಂಕಯ್ಯ ಚೌಧರಿ ರಥಕ್ಕೆ ಪ್ರತ್ಯೇಕ ಪೂಜೆಗಳನ್ನು ನಿರ್ವಹಿಸಿ ಹಸಿರು ಧ್ವಜವನ್ನು ತೋರಿಸಿ ಪ್ರಾರಂಭಿಸಿದರು. ಆನಂತರ ಚೇರ್ಮನ್ ಮಾಧ್ಯಮದೊಂದಿಗೆ ಮಾತನಾಡುತ್ತಾ ಜನವರಿ 13ರಿಂದ ಫೆಬ್ರವರಿ 26ನೇ ತಾರೀಖಿನವರೆಗೂ ಜರುಗಲಿರುವ ಕುಂಭಮೇಳದಲ್ಲಿ ಸೆಕ್ಟರ್ 6 ಭಜರಂಗ್ ದಾಸ್ ರಸ್ತೆಯಲ್ಲಿರುವ ನಾಗವಾಸುಕಿ ದೇವಾಲಯದ ಸಮೀಪದಲ್ಲಿ 2.89 ಎಕರೆ ಸ್ಥಳದಲ್ಲಿ ಶ್ರೀವಾರಿ ನಮೂನಾ ಆಲಯ ಏರ್ಪಾಡು ಮಾಡುತ್ತಿದ್ದೇವೆ ಎಂದು ತಿಳಿಸಿದರು. ಜನವರಿ 18, ಜನವರಿ 26, ಫೆಬ್ರವರಿ 3, ಫೆಬ್ರವರಿ 12ನೇ ತಾರೀಕಿನಂದು 4 ದಿನ ಶ್ರೀವಾರಿ ಕಲ್ಯಾಣ ನಿರ್ವಹಿಸುವುದಾಗಿ ತಿಳಿಸಿದರು. ಮಹಾಕುಂಭಮೇಳ ಯಶಸ್ವಿಯಾಗಲು ಎಲ್ಲರೂ ಸಹಕರಿಸಬೇಕು ಎಂದು ಕೋರಿಕೊಂಡರು. ಈ ಸಂದರ್ಭದಲ್ಲಿ ಅಡಿಷನಲ್ ಇಒ ಮಾತನಾಡುತ್ತಾ ಪ್ರಪಂಚದಲ್ಲಿಯೇ ಅತಿದೊಡ್ಡ ಉತ್ಸವ ಕುಂಭಮೇಳ, ಆದ್ದರಿಂದ ಅಲ್ಲಿ ಬರುವ ಭಕ್ತರಿಗೆ ಶ್ರೀವಾರಿ ದರ್ಶನದ ಭಾಗ್ಯ ಕಲ್ಪಿಸುವುದಕ್ಕಾಗಿ ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದೇವೆ ಎಂದು ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಜೆಇಒ ಎಂ ಗೌತಮಿ, ಶ್ರೀವಾರಿ ಆಲಯದ ಪ್ರಧಾನ ಅರ್ಚಕರು ಅರ್ಚಕಂ ವೇಣುಗೋಪಾಲ ದೀಕ್ಷಿತುಲು, ಹಿಂದೂ ಧರ್ಮ ಪ್ರಚಾರ ಪರಿಷತ್ ಕಾರ್ಯದರ್ಶಿ ಶ್ರೀರಾಮ್ ರಘುನಾಥ್, ಡೆಪ್ಯೂಟಿ ಇಒ ಲೋಕನಾಥ್, ಪೇಶ್ಕಾರ್ಗಳಾದ ರಾಮಕೃಷ್ಣ, ಮುನಿರತ್ನಂ ಮತ್ತಿತರರು ಪಾಲ್ಗೊಂಡಿದ್ದರು. ಜಗತ್ತನ್ನಾಳುವ ಶ್ರೀರಂಗನಾಥ ಸ್ವಾಮಿಯನ್ನು ತನ್ನ ಪಾಶುರ ಗಾನದಿಂದ ಪ್ರಸನ್ನ ಮಾಡಿಕೊಂಡ ಮಹಾಭಕ್ತೆ ಶ್ರೀ ಗೋದಾದೇವಿ. ಪ್ರತಿನಿತ್ಯವೂ ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ಸುಪ್ರಭಾತದೊಂದಿಗೆ ನಿದ್ರೆಯಿಂದ ಎಚ್ಚರಿಸುವುದು ವಾಡಿಕೆ. ಆದರೆ ಧನುರ್ಮಾಸದಲ್ಲಿ ತಿರುಪ್ಪಾವೈ ಪಾಶುರದಿಂದ ಸ್ವಾಮಿಯನ್ನು ನಿದ್ರೆಯಿಂದ ಎಚ್ಚರಗೊಳಿಸುತ್ತಾರೆ. ಈ ಕ್ರಮದಲ್ಲಿ ಧನುರ್ಮಾಸದ ಪಾಶುರವನ್ನು ಶ್ರದ್ಧಾ ಭಕ್ತಿಯಿಂದ ಶ್ರವಣಿಸೋಣ. ಶ್ರೀಮತೆ ರಾಮಾನುಜಾಯ ನಮಃ. 24ನೇ ದಿನದ ಪಾಸುರ. அன்றி உலகமளந்தாய் அடி போற்றி, சென்றெங்கு தென் நிலங்கை செற்றாய் திரள் போற்றி, பொன்றச் சகடமுதைத்தாய் புகழ் போற்றி, கன்று குணிலாய் எரிந்தாய் களல் போற்றி, குன்று குடையாய் எடுத்தாய் குணம் போற்றி, வென்று பகை கெடுக்கும் நின் கையில் வேல் போற்றி, என்றென்று உன் சேவகமே ஏத்தி பறை கொள்வான், இன்று யாம் வந்தோம் இறங்கேலோர் எம்பாவாய். ಆಂಡಾಳ್ ತಿರುವಡಿಗಳೇ ಶರಣಂ. ತಿರುಮಲ ತಿರುಪತಿ ದೇವಸ್ಥಾನದ ಅನುಬಂಧ ಆಲಯವಾದ ಬೆಂಗಳೂರಿನ ವೈಯಾಲಿಕಾವಲ್ನಲ್ಲಿರುವ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ವೈಕುಂಠ ಏಕಾದಶಿಯ ಏರ್ಪಾಡುಗಳ ಕುರಿತು ಪತ್ರಿಕಾಗೋಷ್ಠಿಯನ್ನು ಏರ್ಪಡಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಟಿಟಿಡಿ ಬೆಂಗಳೂರು ಆಲಯದ ಎಇಒ ಪಿ ಬಾಲರಾಜು ಹಾಗೂ ಆಲಯದ ಸೂಪರಿಂಟೆಂಡೆಂಟ್ ಆದಂತಹ ಜಯಂತಿ ಅವರು ಹಾಗೂ ಆಲಯದ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ ಆಲಯದ ಸೂಪರಿಂಟೆಂಡೆಂಟ್ ಆದಂಥ ಜಯಂತಿಯವರು ಮಾತನಾಡಿದರು. ಓಂ ನಮೋ ವೆಂಕಟೇಶಾಯ. ತಿರುಮಲ ತಿರುಪತಿ ದೇವಸ್ಥಾನ ವೈಯಾಲಿಕಾವಲ್ ಬೆಂಗಳೂರು. ನಾಡಿದ್ದು ವೈಕುಂಠ ಏಕಾದಶಿ ಇರೋದ್ರಿಂದ ಭಕ್ತಾದಿಗಳಿಗೆಲ್ಲ ಅರೇಂಜ್ಮೆಂಟ್ಸ್ ಮಾಡಿದ್ವಿ ಸ್ವಾಮಿಯವ್ರ ದರ್ಶನ ಮಾಡೋಕ್ಕೂ. ಬೆಳಗ್ಗೆ 3:30ಕ್ಕೆ ಟೆಂಪಲ್ ಓಪನ್ ಆಗತ್ತು.
ಭಕ್ತಾದಿಗಳೆಲ್ಲ ಬಂದುಬಿಟ್ಟು ಸ್ವಾಮಿಯವ್ರ ದರ್ಶನ ಮಾಡಿಕೊಂಡು ಆಮೇಲೆ ಸ್ವಾಮಿಯವ್ರ ಪ್ರಸಾದ ತಗೋಬೋದು. ಲಡ್ಡು ಪ್ರಸಾದನೂ ಇರುತ್ತೆ. ಆಮೇಲೆ ಟಿ ಟಿ ಡಿ ಡೈರೀಸು, ಕ್ಯಾಲೆಂಡರ್ಸು ಮತ್ತು ಟಿ ಟಿ ಡಿ ಪ್ರಾಡಕ್ಟ್ಸ್ ಎಲ್ಲನೂ ಸೇಲ್ಗಿರುತ್ತೆ. ಸೊ ಅದು ಬೇಕಾಗಿರೋರೆಲ್ಲನೂ ಇಲ್ಲಿ ತಗೊಂಡು ಸ್ವಾಮಿಯವ್ರ ದರ್ಶನನೂ ಮಾಡಿಕೊಂಡು ಬ್ಲೆಸ್ಸಿಂಗ್ಸ್ ತಗೋಬೇಕಂತ ವಿನಂತಿ. ಓಂ ನಮೋ ವೆಂಕಟೇಶಾಯ. ತಿರುಪತಿ ಜಿಲ್ಲೆ ವಡಮಾಲಪೇಟೆ ಮಂಡಲದಲ್ಲಿರುವ ಅಪ್ಪಲಾಯಗುಂಟ ಕ್ಷೇತ್ರವು ಉತ್ಸವಗಳ ಕಾಂತಿಯೊಂದಿಗೆ ಪ್ರಕಾಶಿಸುತ್ತಿದೆ. ತಿರುಮಲ ತಿರುಪತಿ ದೇವಸ್ಥಾನಂ ಆಧ್ವರ್ಯದಲ್ಲಿ ಶ್ರೀ ಪ್ರಸನ್ನ ವೆಂಕಟೇಶ್ವರನಿಗೆ ಸಹಸ್ರ ಕಳಶಾಭಿಷೇಕ ಆಗಮೋಕ್ತವಾಗಿ ಜರುಗಿತು. ಪ್ರತಿ ತಿಂಗಳ 2ನೇ ಬುಧವಾರ ಸ್ವಾಮಿಯವರಿಗೆ ಸಹಸ್ರ ಕಳಶಾಭಿಷೇಕ ನಿರ್ವಹಿಸುವುದು ಪದ್ಧತಿ. ಈ ಸಂದರ್ಭವಾಗಿ ಮೊದಲಿಗೆ ಶ್ರೀದೇವಿ ಭೂದೇವಿ ಸಮೇತ ಸ್ವಾಮಿಯವರ ಉತ್ಸವ ಮೂರ್ತಿಗಳನ್ನು ಪ್ರತ್ಯೇಕ ಸ್ನಾನಪೀಠದಲ್ಲಿ ಆಸೀನಗೊಳಿಸಿ ಅರ್ಚಕರು ಆಗಮುಕ್ತವಾಗಿ ಕೈಂಕರ್ಯಗಳನ್ನು ನಿರ್ವಹಿಸಿ ಪೂಜೆಗಳನ್ನು ಪೂರ್ಣಗೊಳಿಸಿ ಆನಂತರ ವೇದ ಮಂತ್ರ ಮಂಗಳವಾದ್ಯಗಳ ನಡುವೆ ಸ್ವಾಮಿ ಅಮ್ಮನವರಿಗೆ ಆಗಮುಕ್ತವಾಗಿ ಸಹಸ್ರ ಕಳಶಾಭಿಷೇಕವನ್ನು ನಿರ್ವಹಿಸಿ ಸ್ವಾಮಿ ಅಮ್ಮನವರಿಗೆ ನೈವೇದ್ಯ ಕರ್ಪೂರ ನೀರಾಜನ ಸಮರ್ಪಿಸಿದರು. ತಿರುಪತಿಯ ಶ್ರೀ ಗೋವಿಂದರಾಜಸ್ವಾಮಿ ಆಲಯದಲ್ಲಿ ಶ್ರೀ ಗೋದಾದೇವಿ ನೀರಾಟೋತ್ಸವ ವೈಭವದಿಂದ ನಡೆಯುತ್ತಿದೆ. ತಿರುಮಲ ತಿರುಪತಿ ದೇವಸ್ಥಾನಂ ಅನುಬಂಧವಾಗಿರುವ ಈ ಆಲಯದಲ್ಲಿ ಈ ತಿಂಗಳ 6ನೇ ತಾರೀಖಿನಿಂದ 12ನೇ ತಾರೀಖಿನವರೆಗೂ ಜರುಗುವ ಈ ವಿಶೇಷ ಉತ್ಸವಗಳ ಅಂಗವಾಗಿ 3ನೇ ದಿನ ಬುಧವಾರ ಬೆಳಗ್ಗೆ ಅರ್ಚಕರು ಶ್ರೀ ಗೋದಾದೇವಿ ಅಮ್ಮನವರಿಗೆ ಸಕಲ ಬಂಗಾರದ ಆಭರಣಗಳು, ಪಟ್ಟು ವಸ್ತ್ರ, ಸುಗಂಧಭರಿತ ಪುಷ್ಪಮಾಲೆಗಳಿಂದ ಅಲಂಕರಿಸಿ ಪಲ್ಲಕ್ಕಿಯಲ್ಲಿ ಆಸೀನಗೊಳಿಸಿದರು. ನಂತರ ಮಂಗಳವಾದ್ಯಗಳ ನಡುವೆ ಶ್ರೀ ಗೋವಿಂದರಾಜಸ್ವಾಮಿಯವರ ಆಲಯದಿಂದ ಉತ್ಸವದಲ್ಲಿ ಕೋದಂಡರಾಮಾಲಯದ ಸಮೀಪವಿರುವ ರಾಮಚಂದ್ರ ಪುಷ್ಕರಣಿ ಬಳಿ ಆಸೀನಗೊಳಿಸಿದರು. ಅಲ್ಲಿ ಅರ್ಚಕರು ಶ್ರೀ ಆಂಡಾಳ್ ತಾಯಿಗೆ ಆಸ್ಥಾನ ನೆರವೇರಿಸಿ ನಿವೇದನೆ, ಮಹಾಮಂಗಳಾರತಿ ಸಮರ್ಪಿಸಿದರು. ಹಾಗೆ ಸಂಜೆವರೆಗೂ ರಾಮಚಂದ್ರ ಪುಷ್ಕರಣಿಯ ನೀರಾಟ ಮಂಟಪದಲ್ಲಿ ಭಕ್ತರಿಗೆ ದರ್ಶನವಿತ್ತ ಗೋದಾದೇವಿಗೆ ಅರ್ಚಕರು ಮಂಗಳಾರತಿ ಸಮರ್ಪಿಸಿ ತಾಳಮೇಳ ಮಂಗಳವಾದ್ಯಗಳ ನಡುವೆ ರಾಮಚಂದ್ರ ಪುಷ್ಕರಣಿಯಿಂದ ಕೋದಂಡ ರಾಮಾಲಯದ 4 ಮಾಡ ಬೀದಿಗಳಲ್ಲಿ ಪ್ರದಕ್ಷಿಣೆಯಾಗಿ ನಂತರ ತಿರುನಗರಿ ಬೀದಿಗಳಲ್ಲಿ ಉತ್ಸವದಲ್ಲಿ ಶ್ರೀ ಆಂಡಾಳ್ ತಾಯಿಯವರು ಗೋವಿಂದರಾಜಸ್ವಾಮಿ ಆಲಯಕ್ಕೆ ತಲುಪಿದರು.
ತಿರುಮಲ ಶ್ರೀವಾರಿ ಆಲಯದಲ್ಲಿ ಜನವರಿ 10ರಿಂದ 19ನೇ ತಾರೀಕಿನವರೆಗೂ ಅಂದರೆ 10 ದಿನಗಳ ಕಾಲ ವೈಕುಂಠ ದ್ವಾರ ದರ್ಶನಕ್ಕಾಗಿ ವಿಶೇಷ ಏರ್ಪಾಡುಗಳನ್ನು ನಿರ್ವಹಿಸಲಾಗುತ್ತಿದೆ ಎಂದು ಟಿಟಿಡಿ ಇಒ ಜೆ ಶ್ಯಾಮಲರಾವ್ ತಿಳಿಸಿದರು. ತಿರುಮಲದ ಅನ್ನಮಯ ಭವನದಲ್ಲಿ ಮಂಗಳವಾರ ವೈಕುಂಠ ಏಕಾದಶಿ ಏರ್ಪಾಡು ಕುರಿತು ಇಒ ಅವರು ಮಾಧ್ಯಮಗೋಷ್ಠಿಯನ್ನು ನಿರ್ವಹಿಸಿದರು. ಈ ಕಾರ್ಯಕ್ರಮದಲ್ಲಿ ಇಒ ಜೆ ಶ್ಯಾಮಲರಾವ್, ಅಡಿಷನಲ್ ಇಒ ಸಿಎಚ್ ವೆಂಕಯ್ಯ ಚೌಧರಿ ಹಾಗೂ ತಿರುಪತಿ ಎಸ್ಪಿ ಎಲ್ ಸುಬ್ಬರಾಯುಡು ಅವರು ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಟಿಟಿಡಿ ಇಒ ಜೆ ಶ್ಯಾಮಲರಾವ್ ಅವರು ವೈಕುಂಠ ಏಕಾದಶಿ ದ್ವಾರ ದರ್ಶನ ಕುರಿತು ಮಾಹಿತಿಯನ್ನು ನೀಡಿದರು. ತಿರುಮಲ ತಿರುಪತಿ ದೇವಸ್ಥಾನವು ಇಂದಿನ ಸಮಾಜದಲ್ಲಿ ಆಧ್ಯಾತ್ಮಿಕ ಪ್ರಜ್ಞೆಯನ್ನು ಉತ್ತೇಜಿಸಲು ಮತ್ತು ಧಾರ್ಮಿಕ ಒಲವನ್ನು ಇನ್ನೂ ಹೆಚ್ಚಿಸಲು ಹಲವು ರೀತಿಯ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಮಾಡುತ್ತಿದೆ. ಇದರ ಅಂಗವಾಗಿ ಪ್ರತಿನಿತ್ಯ ತಿರುಮಲ ನಾದ ನೀರಾಜನಂ ವೇದಿಕೆಯಲ್ಲಿ ವಿವಿಧ ಪುರಾಣಗಳು, ಇತಿಹಾಸ ಪಾರಾಯಣಗಳು ಭಕ್ತಿ ರಸಭರಿತವಾಗಿ ಜರುಗುತ್ತಿದೆ. ಈ ಕ್ರಮದಲ್ಲಿ ಪವಿತ್ರ ಧನುರ್ಮಾಸವನ್ನು ಪುರಸ್ಕರಿಸಿ ನಾದ ನೀರಾಜನಂ ವೇದಿಕೆಯಲ್ಲಿ ತಿರುಪ್ಪಾವೈ ಪ್ರವಚನಾಮೃತವು ಶ್ರವಣಾನಂದಕರವಾಗಿ ಜರುಗುತ್ತಿದೆ. ಟಿಟಿಡಿ ಪರಿಚಾಲಕ ಕೆಇ ಲಕ್ಷ್ಮೀ ನರಸಿಂಹನ್ ಅವರು ಆಂಡಾಳ್ ವಿರಚಿತ ತಿರುಪ್ಪಾವೈ ಪಾಶುರದ ವಿಶೇಷತೆಯನ್ನು ವಿವರಿಸಿದರು. ತಿರುಮಲ ದಿವ್ಯ ಕ್ಷೇತ್ರದಲ್ಲಿ ವೈಕುಂಠ ಏಕಾದಶಿಯ ಏರ್ಪಾಡುಗಳನ್ನು ಮಂಗಳವಾರ ಸಂಜೆ ಟಿಟಿಡಿ ಇಒ ಜೆ ಶ್ಯಾಮಲರಾವ್ ಅಧಿಕಾರಿಗಳೊಂದಿಗೆ ಪರಿಶೀಲಿಸಿದರು. ಮೊದಲಿಗೆ ರಾಮ್ ಬಗೀಚಾ ಅತಿಥಿ ಗೃಹ 1ರ ಬಳಿ ವಿಐಪಿ ಕಾರ್ ಪಾರ್ಕಿಂಗ್ ಅನ್ನು ಗಮನಿಸಿದರು. ಆನಂತರ ಸುಪಥಂ ಪ್ರವೇಶ ಮಾರ್ಗವನ್ನು ಪರಿಶೀಲಿಸಿ ಅಧಿಕಾರಿಗಳಿಗೆ ಕೆಲವು ಸೂಚನೆಗಳನ್ನು ನೀಡಿದರು. ಆನಂತರ ರಾಮ್ ಬಗೀಚಾ ಬಸ್ ಸ್ಟ್ಯಾಂಡ್ ಏರಿಯಾದಲ್ಲಿರುವ ಪಾರ್ಕಿಂಗ್ ಪ್ರದೇಶವನ್ನು ಪರಿಶೀಲಿಸಿ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ನಂತರ ವೆಂಗಮಾಂಬ ಅನ್ನಪ್ರಸಾದ ಕೇಂದ್ರ, ವೆಂಗಮಾಂಬ ಬೃಂದಾವನ, ಎಟಿಸಿ ವೃತ್ತದ ಬಳಿ ಪಾರ್ಕಿಂಗ್ ಏರ್ಪಾಡುಗಳನ್ನು ಪರಿವೀಕ್ಷಿಸಿ ವೈಕುಂಠ ದ್ವಾರ ದರ್ಶನಕ್ಕೆ ಸಾಮಾನ್ಯ ಭಕ್ತರಿಗಾಗಿ ಆದ್ಯತೆ ನೀಡುವ ಹಾಗೆ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು ಎಂದು ಆದೇಶಿಸಿದರು. ಈ ಪರ್ಯಟನದಲ್ಲಿ ಟಿಟಿಡಿ ಜೆಇಒ ವಿ ವೀರಬ್ರಹ್ಮಂ, ಸಿವಿ ಅಂಡ್ ಎಸ್ಒ ಶ್ರೀಧರ್, ಶ್ರೀವಾರಿ ಆಲಯ ಡೆಪ್ಯೂಟಿ ಇಒ ಲೋಕನಾಥ್, ವಿಜಿಒಗಳಾದ ರಾಮ್ಕುಮಾರ್, ಸುರೇಂದ್ರ ಮತ್ತಿತರರು ಪಾಲ್ಗೊಂಡಿದ್ದರು. ದಕ್ಷಿಣ ಕಾಶಿ ಎಂದೇ ಪ್ರಖ್ಯಾತಿ ಪಡೆದಿರುವ ಶ್ರೀ ಕಾಳಹಸ್ತೀಶ್ವರಾಲಯದಲ್ಲಿ ಗೊಬ್ಬೆಮ್ಮ ತಾಯಿ ಉತ್ಸವ ಘನವಾಗಿ ಜರುಗಿತು. ಧನುರ್ಮಾಸ ಉತ್ಸವವನ್ನು ಪುರಸ್ಕರಿಸಿ ಅರ್ಚಕರು ಶ್ರೀ ಗೊಬ್ಬೆಮ್ಮ ತಾಯಿಯ ಉತ್ಸವ ಮೂರ್ತಿಗೆ ಪಟ್ಟು ವಸ್ತ್ರಗಳು, ಬಂಗಾರದ ರತ್ನಾಭರಣಗಳು, ಪುಷ್ಪಮಾಲೆಗಳೊಂದಿಗೆ ಶೋಭಾಯಮಾನವಾಗಿ ಅಲಂಕರಿಸಿ ವಾಹನದಲ್ಲಿ ಆಸೀನಗೊಳಿಸಿದರು. ನಂತರ ಪ್ರತ್ಯೇಕ ಪೂಜೆಗಳನ್ನು ನೆರವೇರಿಸಿ ಆರತಿ ಸಮರ್ಪಿಸಿದರು. ನಂತರ ತಾಳಮೇಳ, ಮಂಗಳವಾದ್ಯಗಳ ನಡುವೆ ಆಲಯದ ಮಾಡಬೀದಿಗಳಲ್ಲಿ ಉತ್ಸವವನ್ನು ನಯನಾನಂದಕರವಾಗಿ ನಿರ್ವಹಿಸಿದರು. ಭಕ್ತರು ಗೊಬ್ಬೆಮ್ಮ ತಾಯಿ ದರ್ಶನವನ್ನು ಪಡೆದು ನೀರಾಜನ ಸಮರ್ಪಿಸಿದರು. ತಿರುಮಲದಲ್ಲಿನ ವೈಕುಂಠ ದ್ವಾರ ದರ್ಶನಕ್ಕೆ ಸಂಬಂಧಪಟ್ಟಂತೆ ತಿರುಪತಿಯಲ್ಲಿ ಏರ್ಪಾಡು ಮಾಡಿರುವ ದರ್ಶನದ ಟೋಕನ್ ಕೇಂದ್ರಗಳನ್ನು ಟಿಟಿಡಿ ಜೆಇಒ ಎಂ ಗೌತಮಿ ಹಾಗೂ ತಿರುಪತಿ ಅರ್ಬನ್ ಎಸ್ಪಿ ಎಲ್ ಸುಬ್ಬರಾಯುಡು ಮಂಗಳವಾರ ಸಂಜೆ ಭೇಟಿ ನೀಡಿ ಅಧಿಕಾರಿಗಳಿಗೆ ಕೆಲವು ಸೂಚನೆ ನೀಡಿದರು. ತಿರುಮಲ ತಿರುಪತಿ ದೇವಸ್ಥಾನಂ ಈ ತಿಂಗಳ 9ನೇ ತಾರೀಕಿನ ಬೆಳಗ್ಗೆಯಿಂದಲೇ ವೈಕುಂಠ ದ್ವಾರ ದರ್ಶನ ಟೋಕನ್ಗಳನ್ನು ಕೊಡುವುದಕ್ಕಾಗಿ ತಿರುಪತಿಯಲ್ಲಿ 8 ಕೇಂದ್ರಗಳನ್ನು, ತಿರುಮಲದಲ್ಲಿ 1 ಕೇಂದ್ರವನ್ನು ಏರ್ಪಾಡು ಮಾಡಿದೆ. ಈ ಸಂದರ್ಭವಾಗಿ ಟಿಟಿಡಿ ಜೆಇಒ ಎಂ ಗೌತಮಿ ಜಿಲ್ಲಾ ಎಸ್ಪಿ ಎಲ್ ಸುಬ್ಬರಾಯುಡು ಅವರೊಂದಿಗೆ ಮಂಗಳವಾರ ಟಿಕೆಟ್ ಜಾರಿ ಕೇಂದ್ರಗಳನ್ನು ಪರಿಶೀಲಿಸಿದರು. ಮೊದಲಿಗೆ ರಾಮಚಂದ್ರ ಪುಷ್ಕರಣಿ, ಭೂದೇವಿ ಕಾಂಪ್ಲೆಕ್ಸ್, ಜೀವಕೋನ ಜಿಲ್ಲಾ ಪರಿಷತ್ನಲ್ಲಿರುವ ಪಾಠಶಾಲೆ, ಇಂದಿರಾ ಮೈದಾನ, ಶ್ರೀನಿವಾಸಂ, ವಿಷ್ಣು ನಿವಾಸಂ, ಬೈರಾಗಿ ಪಟ್ಟಣದ ರಾಮನಾಯ್ಡು ಹೈಸ್ಕೂಲ್, ಎಂಆರ್ ಪಲ್ಲಿಯಲ್ಲಿರುವ ಪಾಠಶಾಲೆಗಳಲ್ಲಿ ಏರ್ಪಾಡು ಮಾಡಿದ ಟಿಕೆಟ್ ಜಾರಿ ಕೇಂದ್ರಗಳನ್ನು ಪರಿಶೀಲಿಸಿ ಅಧಿಕಾರಿಗಳಿಗೆ ಕೆಲವು ಸೂಚನೆಗಳನ್ನು ನೀಡಿದರು. ಈ ಸಂದರ್ಭವಾಗಿ ಜೆಇಒ ಗೌತಮಿ ಮಾತನಾಡುತ್ತಾ ಭಕ್ತರು ಸಂಯಮದೊಂದಿಗೆ ಅಧಿಕಾರಿಗಳ ಸೂಚನೆಯ ಮೇರೆಗೆ ಟೋಕನ್ಗಳನ್ನು ಪಡೆಯಬೇಕು ಎಂದು ತಿಳಿಸಿದರು. ಆನಂತರ ತಿರುಪತಿ ಜಿಲ್ಲೆ ಎಸ್ಪಿ ಎಲ್ ಸುಬ್ಬರಾಯುಡು ಮಾತನಾಡುತ್ತಾ ಭಕ್ತರ ಭದ್ರತೆಯ ದೃಷ್ಟಿಯನ್ನು ಕೇಂದ್ರೀಕರಿಸಿ ಟಿಕೆಟ್ಗಳ ಜಾರಿ ಕೇಂದ್ರಗಳ ಬಳಿ ಭಕ್ತರಿಗೆ ತೊಂದರೆಯಾಗದಂತೆ ವ್ಯವಸ್ಥಿತ ಪೊಲೀಸ್ ಬಂದೋಬಸ್ತ್ ಏರ್ಪಾಡು ಮಾಡಬೇಕು ಎಂದು ತಿಳಿಸಿದರು. ಶ್ರೀ ಕಾಳಹಸ್ತೀಶ್ವರ ಕ್ಷೇತ್ರದಲ್ಲಿ ಶ್ರೀ ಜ್ಞಾನ ಪ್ರಸೂನಾಂಬ ಸಮೇತ ಶ್ರೀ ವಾಯುಲಿಂಗೇಶ್ವರ ಸ್ವಾಮಿ ದೇವಾಲಯದ ಪ್ರಾಂಗಣದಲ್ಲಿರುವ ಶ್ರೀ ಕಾಲಭೈರವ ಸ್ವಾಮಿಗೆ ವಿಶೇಷ ಅಭಿಷೇಕವನ್ನು ನಿರ್ವಹಿಸಲಾಯಿತು. ಮಾಸ ಪೂಜೆಗಳ ಅಂಗವಾಗಿ ಕಾಲ ಸ್ವರೂಪನಾದ ಈಶ್ವರನ ಅಂಶವಾದ ಶ್ರೀ ಕಾಲಭೈರವನಿಗೆ ಅರ್ಚಕರು ವಿಶೇಷ ಆರಾಧನೆಗಳನ್ನು ನಿರ್ವಹಿಸಿದರು.
ಮೊದಲಿಗೆ ಗಣಪತಿ ಪೂಜೆ, ಪುಣ್ಯಾಹವಾಚನ ಮತ್ತಿತರ ಕ್ರತುವುಗಳನ್ನು ನೆರವೇರಿಸಿದರು. ಆನಂತರ ಶ್ರೀ ಕಾಲಭೈರವನಿಗೆ ವೇದಮಂತ್ರ, ಮಂಗಳವಾದ್ಯಗಳ ನಡುವೆ ಪಂಚಾಮೃತಗಳು, ಹಣ್ಣಿನ ರಸ, ವಿಭೂತಿ, ಚಂದನ ಮುಂತಾದ ಪರಿಮಳ ದ್ರವ್ಯಗಳೊಂದಿಗೆ ಶೋಭಾಯಮಾನವಾಗಿ ಅಭಿಷೇಕ ನಿರ್ವಹಿಸಿ ಅಲಂಕಾರವನ್ನು ಪೂರ್ಣಗೊಳಿಸಿ ಸ್ವಾಮಿಗೆ ಪ್ರತ್ಯೇಕವಾಗಿ ನಿಂಬೆಹಣ್ಣಿನ ಹಾರಗಳನ್ನು ತೊಡಿಸಿ ಧೂಪದೀಪ ನೈವೇದ್ಯ, ಕರ್ಪೂರದಾರತಿಯನ್ನು ಸಮರ್ಪಿಸಿದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಪ್ರಯಾಗ್ರಾಜ್ನಿಂದ ಜನವರಿ 13ನೇ ತಾರೀಖಿನಿಂದ ಫೆಬ್ರವರಿ 26ನೇ ತಾರೀಖಿನವರೆಗೂ ಮಹಾಕುಂಭಮೇಳ 2025. SVBC 3 ಕನ್ನಡ ವಾಹಿನಿಯಲ್ಲಿ ಪ್ರತ್ಯಕ್ಷ ಪ್ರಸಾರ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಟಿಟಿಡಿ ಆಧ್ವರ್ಯದಲ್ಲಿರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಪ್ರತಿನಿತ್ಯ ಅನ್ನಪ್ರಸಾದವನ್ನು ವಿತರಿಸಬೇಕೆಂಬ ಸಂಕಲ್ಪವನ್ನು ಟಿಟಿಡಿ ಚೇರ್ಮನ್ ಹಾಗೂ ಇಒ ಸಂಕಲ್ಪಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಪ್ರತಿನಿತ್ಯ ಅನ್ನಪ್ರಸಾದವನ್ನು ವಿತರಿಸಲಾಗುತ್ತಿದೆ. ಸಪ್ತಗಿರಿ ವಾಸನನ್ನು ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನು ದರ್ಶಿಸಿ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನು ಸ್ವೀಕರಿಸಿ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ ವಾರ್ಷಿಕೋತ್ಸವ, ಷಷ್ಠಿಪೂರ್ತಿ ಇನ್ನೂ ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸಲಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನಪ್ರಸಾದವನ್ನು ನೆರವೇರಿಸಲು ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಗೆ ಸಂಪರ್ಕಿಸಬೇಕಾಗಿ ವಿನಂತಿ. ವೆಂಕಟೇಶಂ ನನಾಥೋ ನನಾಥಃ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ. ಹರೇ ವೆಂಕಟೇಶ ಪ್ರಸೀದ ಪ್ರಸೀದ. ಪ್ರಿಯಂ ವೆಂಕಟೇಶ ಪ್ರಯಚ್ಛ ಪ್ರಯಚ್ಛ. ಗೋವಿಂದ 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 ಕಲ್ಯಾಣ ವೆಂಕಟೇಶ್ವರ ಗೋವಿಂದ 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 ಕಲ್ಯಾಣ ವೆಂಕಟೇಶ್ವರ. ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನಲ್ಲಿರುವ ಶ್ರೀ ವಿದ್ಯಾಗಣಪತಿ ದೇವಾಲಯದಲ್ಲಿ ಧನುರ್ಮಾಸದ ವಿಶೇಷ ಪೂಜೆಗಳು ನಡೆಯಿತು. ಇದರ ಅಂಗವಾಗಿ ವಿದ್ಯಾ ವಿನಾಯಕನಿಗೆ ವಿವಿಧ ಬಗೆಯ ಪುಷ್ಪಗಳಿಂದ ಅಲಂಕಾರ ಮಾಡಿ, ಹಾಗೆಯೇ ಉಪಾಲಯದಲ್ಲಿರುವ ಈಶ್ವರ ಹಾಗೂ ಪಾರ್ವತಿ ದೇವಿಗೂ ಅಲಂಕಾರವನ್ನು ಮಾಡಿ ಮಂಗಳ ನೀರಾಜನ ಬೆಳಗಲಾಯಿತು. ನೆರೆದ ಭಕ್ತರು ಸ್ವಾಮಿಯ ದರ್ಶನ ಮಾಡಿ ಕೃತಾರ್ಥರಾದರು.
ವೈಷ್ಣವ ದೇವಾಲಯಗಳಲ್ಲೊಂದಾದ ಕುಂಭಕೋಣಂ ಬಳಿಯ ಶ್ರೀನಿವಾಸ ಪೆರುಮಾಳ್ ನಾಚಿಯಾರ್ ದೇವಾಲಯದಲ್ಲಿ ಕಲ್ಗರುಡ ಸೇವೆ ನಡೆಯಿತು. 108 ವೈಷ್ಣವ ಸ್ಥಳಗಳಲ್ಲಿ ಒಂದಾದ ಮತ್ತು ಪ್ರಸಿದ್ಧ ಕಲ್ಗರುಡ ಸ್ಥಳವೆಂದು ಪೂಜಿಸಲ್ಪಡುವ ತಿರುಮಂಗೈ ಆಳ್ವಾರ್ ಕುಂಭಕೋಣಂ ಬಳಿಯ ನಾಚಿಯಾರ್ ಹಾಗೂ ವಂಜಲವಳ್ಳಿ ತಾಯಾರ್ ಸಮೇತ ಶ್ರೀನಿವಾಸ ಪೆರುಮಾಳ್ ದೇವಸ್ಥಾನದಲ್ಲಿ 100 ಪಾಶುರಗಳನ್ನು ಹಾಡುವ ಮತ್ತು ಪೂಜಿಸುವ ಸ್ಥಳ ಎನಿಸಲಾಗಿದೆ. ಈ ದೇವಸ್ಥಾನದಲ್ಲಿ ಮಾರ್ಗಳಿ ಮಾಸ ಮುಕ್ಕೋಡಿ ತೆಪ್ಪೋತ್ಸವವು ಧ್ವಜಾರೋಹಣದೊಂದಿಗೆ ಆರಂಭಗೊಂಡಿತು. ಉತ್ಸವದ ಪ್ರಮುಖ ಕಾರ್ಯಕ್ರಮ 4ನೇ ದಿನ ಪ್ರಸಿದ್ಧ ಕಲ್ಗರುಡ ಸೇವೆ ನಡೆಯಿತು. ಇದಾದ ನಂತರ ಸುವರ್ಣ ವಾಹನದ ಮೇಲೆ ವಂಜಲವಳ್ಳಿ ತಾಯಾರ್ ಮತ್ತು ಶ್ರೀನಿವಾಸ ಪೆರುಮಾಳ್ ಕಲ್ಗರುಡನೊಂದಿಗೆ ವಿಶೇಷ ಹೂವಿನ ಅಲಂಕಾರದೊಂದಿಗೆ ಸ್ವಾಮಿ ಕಲ್ಗರುಡ ಸೇವೆ ನಡೆಯಿತು. ಸಹಸ್ರಾರು ಭಕ್ತರು ಪಾಲ್ಗೊಂಡು ಗೋವಿಂದ ಗೋವಿಂದ ಎಂಬ ಘೋಷದೊಂದಿಗೆ ಸ್ವಾಮಿಯವರಿಗೆ ಪೂಜೆ ಸಲ್ಲಿಸಿದರು. ಬೆಂಗಳೂರು ನಗರದ ಬೆಳತೂರಿನಲ್ಲಿ ನೆಲೆಸಿರುವ ಶ್ರೀ ಸತ್ಯಭಾಮ ರುಕ್ಮಿಣಿ ಸಮೇತ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಾಲಯದಲ್ಲಿ ಶ್ರೀ ಶ್ರೀನಿವಾಸ ಕಲ್ಯಾಣ ಮಹೋತ್ಸವ ಅದ್ಧೂರಿಯಾಗಿ ನಡೆಯಿತು. ಈ ಆಲಯದಲ್ಲಿ ಭೂನಿಳಾ ಸಮೇತ ಶ್ರೀ ವೆಂಕಟೇಶ್ವರ ಸ್ವಾಮಿಯ ನೂತನ ಉತ್ಸವ ಮೂರ್ತಿಗಳನ್ನು ತಂದಿದ್ದು, ಇದರ ಅಂಗವಾಗಿ ಮೊದಲಿಗೆ ಮೂಲ ವಿಗ್ರಹ ಶ್ರೀ ಸತ್ಯಭಾಮ ರುಕ್ಮಿಣಿ ಸಮೇತ ಶ್ರೀ ವೇಣುಗೋಪಾಲ ಸ್ವಾಮಿ ಮತ್ತು ಶ್ರೀ ಗಣೇಶ ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ಮಹಾಮಂಗಳಾರತಿ ಬೆಳಗಲಾಯಿತು. ತದನಂತರ ಶ್ರೀ ಭೂನಿಳಾ ಸಮೇತ ಶ್ರೀ ವೆಂಕಟೇಶ್ವರ ಸ್ವಾಮಿ ಉತ್ಸವ ಮೂರ್ತಿಗಳನ್ನು ಕಲ್ಯಾಣ ವೇದಿಕೆಯಲ್ಲಿರಿಸಿ ತದನಂತರ ಕಾಶಿಯಾತ್ರೆ, ಕಂಕಣ ಧಾರಣೆ, ಯಜ್ಞೋಪವೀತ ಧಾರಣೆ, ಕನ್ಯಾದಾನ ಮತ್ತು ಮಾಂಗಲ್ಯ ಧಾರಣೆ ಮಾಡಿ ಧೂಪದೀಪ ನೈವೇದ್ಯ ಅರ್ಪಿಸಿ ಚಾಮರ ಸೇವೆಯೊಂದಿಗೆ ಮಹಾಮಂಗಳಾರತಿ ಬೆಳಗಲಾಯಿತು. ಹೆಚ್ಚಿನ ಭಕ್ತಾದಿಗಳು ಆಗಮಿಸಿ ಪೂಜೆ ಸಲ್ಲಿಸಿ ದರ್ಶಿಸಿ ಪಾವನರಾದರು.
ಬೆಂಗಳೂರಿನ ಮರಿಯಪ್ಪನಪಾಳ್ಯದಲ್ಲಿರುವ ಶ್ರೀ ಶಿವಗಣಪತಿ ದೇವಾಲಯದಲ್ಲಿ ಧನುರ್ಮಾಸದ ವಿಶೇಷ ಪೂಜೆಗಳು ನಡೆಯಿತು. ಈ ನಿಮಿತ್ತ ಸ್ವಾಮಿಗೆ ಅಭಿಷೇಕ ಮಾಡಲಾಯಿತು. ಸ್ವಾಮಿಗೆ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಬಾಳೆಹಣ್ಣಿನಂತಹ ಪಂಚಾಮೃತಗಳಿಂದ ಅಭಿಷೇಕ ಮಾಡಿ ನಂತರ ಮಂಗಳ ನೀರಾಜನ ಬೆಳಗಿದರು. ನೆರೆದ ಭಕ್ತರು ಸ್ವಾಮಿಯ ಪಂಚಾಮೃತ ತೀರ್ಥವನ್ನು ಸ್ವೀಕರಿಸಿ ಕೃತಾರ್ಥರಾದರು. ಸುಪ್ರಸಿದ್ಧ ಎಟ್ಟುಕುಡಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಮಾರ್ಗಳಿ ಮಾಸದ ಪ್ರಯುಕ್ತ ಭಕ್ತರು ಹೂವಿನ ಕಾವಡಿ ಅರ್ಪಿಸಿ ದೇವರಿಗೆ ಪೂಜೆ ಸಲ್ಲಿಸಿದರು. ಮುರುಗನ್ ದೇವರ ಮೂಲ ನೆಲೆ ತಿರುಕೋಯಿಲ್ ನಾಗೈ ಜಿಲ್ಲೆಯ ಎಟ್ಟುಕುಡಿಯಲ್ಲಿದೆ. ಮಾರ್ಗಳಿ ಮಾಸ ಷಷ್ಠಿಯ ನಿಮಿತ್ತ ಈ ದೇವಾಲಯದಲ್ಲಿ ವಿಶೇಷ ಪೂಜೆಗಳನ್ನು ಹಮ್ಮಿಕೊಂಡಿದ್ದರು. ಅನೇಕ ಭಕ್ತರು ಕಾವಡಿ ತಂದು ಮುರುಗನಿಗೆ ಹರಕೆ ತೀರಿಸುತ್ತಾ ಪೂಜೆ ಸಲ್ಲಿಸಿದರು. ಇದರ ಅಂಗವಾಗಿ ಮುರುಗನಿಗೆ ಹಾಲು, ಪನ್ನೀರು, ಪುಷ್ಪಗಳು, ಹಾಲಿನಿಂದ ಅಭಿಷೇಕ ಮಾಡಿ ನಂತರ ಹೂವಿನಿಂದ ಅಲಂಕರಿಸಿ ಮಹಾದೀಪಾರಾಧನೆ ನಡೆಸಲಾಯಿತು. ಸಹಸ್ರಾರು ಭಕ್ತರು ಪಾಲ್ಗೊಂಡು ದೇವರ ದರ್ಶನ ಪಡೆದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಿತ್ಯ ಕಲ್ಯಾಣ ಚಕ್ರವರ್ತಿಗೆ ಕಲ್ಯಾಣೋತ್ಸವ. ಹಲವು ಕ್ರತುವುಗಳು ಸೇರಿ ಮಹಾ ಉತ್ಸವ. ಶ್ರೀದೇವಿ ಭೂದೇವಿ ಸಮೇತನಾದ ಆನಂದ ನಿಲಯನಿಗೆ ವೈಖಾನಸ ಆಗಮೋಕ್ತವಾಗಿ ಕಲ್ಯಾಣ. ಜಗತ್ ಕಲ್ಯಾಣಕ್ಕಾಗಿ ಜಗದೋತ್ತಾರಕನಿಗೆ ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು ಕಲ್ಯಾಣೋತ್ಸವವು ಜರುಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ವೈಯಾಲಿ ಕಾವಲ್ ಟಿಟಿಡಿ ಇನ್ಫಾರ್ಮೇಶನ್ ಸೆಂಟರ್ ಅನ್ನು ಸಂಪರ್ಕಿಸಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ಕಿರುನೋಟ. ಶ್ರೀಕೃಷ್ಣ ಮಠದ ರಾಜ್ಯಾಂಗಣದಲ್ಲಿ ಪರ್ಯಾಯ ಶ್ರೀ ಪುತ್ತಿಗೆ ಶ್ರೀಕೃಷ್ಣ ಮಠದ ಆಶ್ರಯದಲ್ಲಿ ದಾವಣಗೆರೆಯ ನೃತ್ಯಕಲಾ ಅಕಾಡೆಮಿ ಕಲಾವಿದರಿಂದ ಭರತನಾಟ್ಯ ಕಾರ್ಯಕ್ರಮ ನಡೆಯಿತು.
ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.